ನಮಸ್ಕಾರ. ದ ಪವರ್ ಆಫ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಏಕಾಏಕಿ ತಲೆನೋವು, ನಿದ್ದೆ ಬಾರದೇ ಇರುವಂಥದ್ದು ಎಲ್ಲವೂ ಸರಿಯಾಗಿದ್ದರೂ ಕೂಡ ಮನಸ್ಸಲ್ಲಿ ಏನೋ ಒಂಥರ ಕಳಮಳ, ಹಣ, ಆರೋಗ್ಯ, ಸಂಬಂಧಗಳಲ್ಲಿ ಪದೇ ಪದೇ ಸಮಸ್ಯೆ ಇವೆಲ್ಲವೂ ಶುರುವಾದಾಗ ಯಾವುದೋ ಒಂದು ಸೈಡಲ್ಲಿ ನೀವು ಯೋಚಿಸ್ತಿರ್ಬೋದು, ಇದೆಲ್ಲವೂ ಕೂಡ ದೃಷ್ಟಿಯ ಪರಿಣಾಮವಾಗಿರ್ಬೋದಾ ಅಂತ. ಹೌದು, ಇಂದು ನಾವು ಮಾತನಾಡೋ ವಿಷಯವೇ ನಜರ್ ಅಂದರೆ ದೃಷ್ಟಿ. ಹೀಗೆ ಅಂದ್ರೇನು? ಈ ದೃಷ್ಟಿ ನಮಗೆ ಬಿದ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ದೃಷ್ಟಿಯಿಂದ ಹೇಗೆ ಗುಣಮುಖವಾಗ್ಬೋದು? ಮತ್ತು ಈ ದೃಷ್ಟಿ ಹೇಗೆ ನಮಗೆ ಬೀಳದೇ ಇರುವಂತೆ ನೋಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಎಲ್ಲಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಜರ್ ದೃಷ್ಟಿ ಹೀಗಂದರೆ ಏನು ಅನ್ನೋದನ್ನು ನೋಡೋದಾದರೆ, ಯಾರಾದರೂ ವ್ಯಕ್ತಿ ಅಸೂಯೆ, ಅತಿಯಾದ ಮೆಚ್ಚುಗೆ ಅಥವಾ ಕೆಟ್ಟ ಭಾವನೆ ಇವೆಲ್ಲವೂ ನಮ್ಮ ಮೇಲೆ ಬಿದ್ದಾಗ ಉಂಟಾಗುತ್ತಲ್ವಾ, ಆ ನೆಗೆಟಿವ್ ಎನರ್ಜಿಯೇ ದೃಷ್ಟಿ. ಕೆಲವೊಂದು ಸಾರಿ ಆ ವ್ಯಕ್ತಿಗೆ ಸಹ ಗೊತ್ತಿರಲ್ಲ, ಅವರು ಕೆಟ್ಟದ್ದನ್ನು ಯೋಚಿಸಿ ಸಹ ಇರೋದಿಲ್ಲ. ಆದರೆ ಅವರ ಮನಸ್ಸಲ್ಲಿರುವ ಅಸಮತೋಲನದಿಂದ ಅದು ನಮ್ಮ ಜೀವನಕ್ಕೆ ತಾಗುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ಇದೆಲ್ಲದೂ ಸಹ ಕಣ್ಣ ದೃಷ್ಟಿ ಅಥವಾ ಎಲ್ಲ ಕಣ್ಣುಗಳು ಒಳ್ಳೆಯದಲ್ಲ ಅಂತ. ಹಾಗಾದರೆ ಈ ದೃಷ್ಟಿ ಬಿದ್ದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಈ ಕೆಲವು ಲಕ್ಷಣಗಳಿರುತ್ತಲ್ಲ, ಇದಕ್ಕೆ ಗಮನ ಕೊಡಿ. ಏಕಾಏಕಿ ತುಂಬ ದಣಿವಾಗೋದು, ಆಯಾಸ ಆಗೋದು, ತಲೆ ತುಂಬ ಭಾರ, ಕಣ್ಣುರಿ, ಮನಸ್ಸಲ್ಲಿ ಸದಾ ಭಯ, ಏನೋ ಒಂಥರ ಅಶಾಂತಿ, ಗೊಂದಲ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುವಂಥದ್ದು. ಮಕ್ಕಳಲ್ಲಿ ಹೇಳೋದಾದರೆ ಮಕ್ಕಳು ಅಳೋದು, ನಿದ್ದೆ ಮಾಡದೇ ಇರುವಂಥದ್ದು. ಕೆಲವು ಬಿಸ್ನೆಸ್ಗಳಿಗೆ ದೃಷ್ಟಿ ಬಿದ್ದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ, ಆದರೆ ಕೆಲವೊಂದು ದೃಷ್ಟಿಗಳಿಂದಾಗಿ ಏಕಾಏಕಿ ನಷ್ಟ, ಎಲ್ಲ ಕೆಲಸಕ್ಕೂ ಅಡೆತಡೆ ಬರೋದು. ಹೀಗೆಲ್ಲ ಆದರೆ ನೀವೆಣಿಸ್ಬೋದು ಇದು ಖಂಡಿತವಾಗಿಯೂ ದೃಷ್ಟಿಯ ಕಾರಣ ಅಂತ. ಪುರಾತನ ಕಾಲದಲ್ಲಿ ಒಂದು ರಾಜ ಇದ್ದ. ಅವನ ಹತ್ರ ಒಂದು ಅತ್ಯಂತ ಸುಂದರವಾದ ಕುದುರೆ ಇತ್ತು. ಎಲ್ಲರೂ ಆ ಕುದುರೆಯ ಸೌಂದರ್ಯವನ್ನು ನೋಡಿ ಮೆಚ್ಚುತ್ತಿದ್ರಂತೆ. ಒಂದು ದಿನ ಒಬ್ಬ ಅತಿಥಿಯಾಗಿ ಬರ್ತಾನೆ. ಅವನು ಅತಿಯಾಗಿ ಆ ಕುದುರೆಯನ್ನು ನೋಡ್ತಾ ಹೇಳ್ತಾನಂತೆ, ಇಂಥ ಕುದುರೆಯನ್ನು ನಾನು ಎಲ್ಲಿಯೂ ನೋಡಲಿಲ್ಲ, ನನ್ನ ಜೀವನದಲ್ಲಿ ಸಹ ಮೊದಲನೇ ಬಾರಿ ನೋಡ್ತಾ ಇದ್ದೇನೆ ಅಂತ. ಅದೇ ದಿನ ಸಂಜೆ ಆ ಕುದುರೆ ಓಡಲಾಗದೆ ನೆಲಕ್ಕೆ ಕುಸಿದು ಬಿತ್ತು. ಆವಾಗ ರಾಜನ ಗುರು ಹೇಳಿದ್ರಂತೆ, ಇದು ಅತಿಯಾದ ಮೆಚ್ಚುಗೆಯ ದೃಷ್ಟಿ ಅಂತ. ಆಮೇಲೆ ಹೇಗೋ ಅವರು ಆ ದೃಷ್ಟಿ ನಿವಾರಣೆ ಮಾಡಿದ ಮೇಲೆ ಆ ಕುದುರೆ ಚೇತರಿಸಿಕೊಂಡಿತ್ತು. ಹಾಗಾದರೆ ಈ ದೃಷ್ಟಿಯನ್ನು ಯಾವ ರೀತಿ ನಿವಾರಣೆ ಮಾಡೋದನ್ನು ನೋಡೋದಾದರೆ, ಫಸ್ಟ್ ಬಂದು ಉಪ್ಪು ನೀರು. ಪ್ರತಿ ವಾರ ಒಂದು ಬಟ್ಟಲಿನಲ್ಲಿ ನೀರು ಮತ್ತು ಉಪ್ಪನ್ನು ಹಾಕಿ ಅದನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಇಟ್ಟು ಮರುದಿನ ಅದನ್ನು ಹೊರಗೆ ಸುರಿದು ಬಿಡಿ. ಹೀಗೆ ಮಾಡೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ. ಅಲ್ಲದೆ ಕರ್ಪೂರವನ್ನು ಬೆಳಗಿಸೋದ್ರಿಂದ, ಧೂಪ, ಅಗರಬತ್ತಿಗಳನ್ನು ಹಚ್ಚೋದ್ರಿಂದ ಅದರ ಪರಿಶುದ್ಧ ಪರಿಮಳ ಮನೆಯಲ್ಲಿದ್ದ ಪಾಸಿಟಿವ್ ಎನರ್ಜಿ ಸೃಷ್ಟಿ ಮಾಡಿ ನೆಗೆಟಿವ್ ಎನರ್ಜಿಯಿಂದ ದೂರ ಮಾಡುತ್ತೆ. ಆದರೆ ಈ ದೃಷ್ಟಿ ಬೀಳದಂತೆ ಹೇಗೆ ತಪ್ಪಿಸಿಕೊಳ್ಳೋದನ್ನು ಹೇಳೋದಾದರೆ, ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ, ಬೆಳಗ್ಗೆ ಸ್ನಾನ ಆದಮೇಲೆ ನಾನೀಗ ಒಂದು ವಾಕ್ಯ ಹೇಳ್ತೇನೆ, ಅದನ್ನು ಅಫರ್ಮ್ ಮಾಡಿ. ನನ್ನ ಮೇಲೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಬೀಳಲ್ಲ, ನಾನು ತುಂಬ ಪಾಸಿಟಿವ್ ಆಗಿದ್ದೇನೆ ಅಂತ. ಅಲ್ಲದೆ ನೀವು ಕಪ್ಪು ದಾರವನ್ನು ಕೈಗೆ ಕಟ್ಟುವುದರಿಂದ ಸಹ ದೃಷ್ಟಿ ಬೀಳದಂತೆ ಕಾಪಾಡಿಕೊಳ್ಬೋದು. ಹಾಗಾದರೆ ಸ್ನೇಹಿತರೆ, ಈ ದೃಷ್ಟಿ ಅನ್ನೋದು ಅಂಧಶ್ರದ್ಧೆ ಅಲ್ಲ, ಅದು ಒಂದು ಎನರ್ಜಿ ಬ್ಯಾಲೆನ್ಸ್. ನಾವು ಪಾಸಿಟಿವ್ ಆಗಿದ್ದರೆ ಯಾವ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.